f of a, b, c equal to a plus b plus c. g of a, b, c equal to a into b into c, where a, b, c are different integers. Then how many such integer triplets a, b, c are there for which f of a, b, c is equal to g of a, b, c? The options are 0, only 1, 2, more than 2. ಸೊ ಈ ರೀತಿ ಎಷ್ಟು ಟ್ರಿಪ್ಲೆಟ್ಗಳಿದೆ ಅಂತಂದರೆ ಅರ್ಥ ಎಷ್ಟು ಡಿಫ್ರೆಂಟ್ ಎ ಬಿ ಸಿಗಳು ನಮಗೆ ಸಿಗುತ್ತೆ ಅಂತ ಅರ್ಥ. ಕಂಡೀಷನ್ ಏನಿದೆ ಫಂಕ್ಷನ್ ಎಫನ್ನು ಯಾವ ರೀತಿ ಡಿಫೈನ್ ಮಾಡಿದ್ರೆ ಅಂತಂದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಡಿಫೈನ್ ಮಾಡಿದ್ದಾರೆ. ಇನ್ನು ಜಿನ ಯಾವ ರೀತಿ ಡಿಫೈನ್ ಮಾಡಿದ್ರೆ ಅಂತಂದರೆ ಪ್ರಾಡಕ್ಟ್ ಆಫ್ ಆಲ್ ದೋಸ್ 3 ವ್ಯಾಲ್ಯೂಸ್ ಎ ಇಂಟು ಬಿ ಇಂಟು ಸಿ. ಬಟ್ ಎರಡೂ ವ್ಯಾಲ್ಯೂಸ್ಗಳು ಯಾವ ರೀತಿ ಇರಬೇಕು ಅಂದರೆ ಈಕ್ವಲ್ ಆಗಿರಬೇಕು ಎರಡು ಫಂಕ್ಷನ್ಗಳು. ಆ ರೀತಿ ಎಷ್ಟು ಟ್ರಿಪ್ಲೆಟ್ಗಳು ಸಿಗುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಆ್ಯಕ್ಚುಲಿ. ಈಗ ಅಬ್ಸರ್ವ್ ಮಾಡಿ, ಎಫ್ ಆಫ್ ಎ ಬಿ ಸಿ, ಜಿ ಆಫ್ ಎ ಬಿ ಸಿ ಎರಡು ವ್ಯಾಲ್ಯೂಗಳು ಸೇಮ್ ಇರಬೇಕು ಅಂತ ಹೇಳಿದ್ದಾರೆ. ಒಂದು ವೇಳೆ ನಾವೇನಾದರೂ ಈ ರೀತಿ ಡಿಫೈನ್ ಮಾಡಿದ್ವಿ ಅಂತ ಅನ್ಕೊಳ್ಳೋಣ, ಎಫ್ ಆಫ್ ಎ ಬಿ ಸಿ ಮೂರು ಏನಾಗಿರಬೇಕು, ಅದನ್ನು ಯಾವ ರೀತಿ ಡಿಫೈನ್ ಮಾಡಿದರೆ ಎ ಪ್ಲಸ್ ಬಿ ಪ್ಲಸ್ ಸಿ ಅಂತ ಡಿಫೈನ್ ಮಾಡಿದ್ದಾರೆ. ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು 0 ಅಂತ ಅನ್ಕೊಳ್ಳೋಣ. ಒಂದು ವೇಳೆ ಇದು 0 ಆದರೆ ಎರಡು ಈಕ್ವಲ್ ಇರೋದ್ರಿಂದ ಜಿ ಆಫ್ ಎ ಬಿ ಸಿ ಅದು ಕೂಡ ಏನಾಗಬೇಕು, 0 ಆಗಬೇಕು. ದೇರ್ಫೋರ್ ಜಿ ಆಫ್ ಎ ಬಿ ಸಿ ಇಟ್ ಈಸ್ ಈಕ್ವಲ್ ಟು ಎ ಇಂಟು ಬಿ ಇಂಟು ಸಿ. ಇದು ಕೂಡ 0, ಯಾಕಂದರೆ ಎರಡು ವ್ಯಾಲ್ಯೂಗಳು ಸೇಮ್ ಇರಬೇಕು ಅಂತ. ಒಂದು ವೇಳೆ 0 ಬರೋ ಥರ ಎಷ್ಟು ಟ್ರಿಪ್ಲೆಟ್ಗಳನ್ನು ನಾವು ಜನ್ರೇಟ್ ಮಾಡ್ಬೋದು ಅಂತ ನೋಡೋಣ. ಓಕೆ, ಇಲ್ಲಿ 0 ಬರಬೇಕು ಅಂತಂದರೆ ಇಲ್ಲಿ ಪ್ರಾಡಕ್ಟ್ ಆಗಿರೋದ್ರಿಂದ ಯಾವುದಾದ್ರೂ ಒಂದು ವ್ಯಾಲ್ಯೂ 0 ಇರಲೇಬೇಕು, ಯಾಕಂದರೆ ಪ್ರಾಡಕ್ಟ್ ಇದೆ. ಸೇ ಎ ಈಕ್ವಲ್ ಟು 0, ಎ ಈಕ್ವಲ್ ಟು 0 ಆಯಿತು. ಸೊ ಇಲ್ಲೂ ಕೂಡ 0 ಆಯಿತು, ಇಲ್ಲಿ ಕೂಡ 0 ಆಯಿತು. ಬಿ ಮತ್ತು ಸಿ ಏನಾದರೂ ಬರಲಿ, ಇದೇನು ಸಮಸ್ಯೆ ಇಲ್ಲ, ಇದಾಯಿತು, ಕ್ಲಿಯರ್ ಆಯಿತು. ಎ 0 ಇರೋದ್ರಿಂದ ಇಲ್ಲಿ ಪ್ರಾಬ್ಲಮ್ ಇಲ್ಲ. ಬಿ ಮತ್ತು ಸಿಗಳನ್ನ ಸೆಲೆಕ್ಟ್ ಮಾಡಬೇಕು. ಬಟ್ ಅವೆರಡನ್ನ ಆ್ಯಡ್ ಮಾಡಿದರೆ ಆನ್ಸರ್ ಏನು ಬರಬೇಕು, 0 ಬರಬೇಕು. ಹಾಗಾದರೆ ಒಂದು ಇನ್ನೊಂದರ ನೆಗೆಟಿವ್ ವ್ಯಾಲ್ಯೂ ಆಗಿರ್ತದೆ. ಬಿ ಪಾಸಿಟಿವ್ ಇದ್ದರೆ ನ್ಯೂಮರಿಕಲಿ ಸೇಮ್ ಇರ್ತದೆ, ಆದರೆ ಸೈನ್ ಚೇಂಜ್ ಇರ್ತದೆ. ಆ ರೀತಿ ವ್ಯಾಲ್ಯೂಗಳನ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗತ್ತೆ. ಯಾಕಂದರೆ ಮೂರನ್ನು ಆ್ಯಡ್ ಮಾಡಿದರೆ 0 ಬರಬೇಕು. ಬಿ ಈಕ್ವಲ್ ಟು ಸಪೋಸ್ 1 ಸೆಲೆಕ್ಟ್ ಮಾಡಿದೆ ಅಂತ ಅನ್ಕೊಳ್ರಿ, ಸಿ ಈಕ್ವಲ್ ಟು -1ಅನ್ನೇ ಸೆಲೆಕ್ಟ್ ಮಾಡಬೇಕು, ಬೇರೆ ದಾರಿ ಇಲ್ಲ. ಈಗ ನೋಡಿರಿ, ಎ 0, ಬಿ 1, ಸಿ -1. ಸೊ 1 -1 ಎರಡನ್ನೂ ಸಬ್ಟ್ರಾಕ್ಟ್ ಆದರೆ 0 ಬಂತು. ಇಲ್ಲಿ ಎ 0 ಆಗಿರೋದ್ರಿಂದ ಬಿ ಮತ್ತು ಸಿ ಏನು ತೊಗೊಂಡ್ರೂ ಕೂಡ 0 ಆಗ್ತದೆ. ಈಗ ಅದೇ ರೀತಿ ಸಪೋಸ್ ಎ ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ 0, ಯಾಕಂದ್ರೆ 3 ಡಿಫ್ರೆಂಟ್ ಇಂಟೀಜರ್ಸ್ ಅಂತ ಹೇಳಿದರೆ 3 ಡಿಫ್ರೆಂಟ್ ವ್ಯಾಲ್ಯೂಸ್ ತೊಗೊಂಡಿದ್ದೀನಿ. ಎ 0, 1, -1 ಅನ್ನೋದು ಒಂದು ಟ್ರಿಪ್ಲೆಟ್. 0, 1, -1 ಅನ್ನೋದು ಒಂದು ಟ್ರಿಪ್ಲೆಟ್. ಇಲ್ಲಿ 0 ಅಂತ ಹೇಳಿದ್ರೆ ಅಂದರೆ ಒಂದು ಟ್ರಿಪ್ಲೆಟ್ ಆ ಥರ ಸಿಗಲ್ಲ ಅಂತ ಹೇಳಿದ್ರೆ, ಅಂದರೆ ಎರಡು ವ್ಯಾಲ್ಯೂಗಳು ಸೇಮ್ ಇರೋ ಥರ ಒಂದು ಟ್ರಿಪ್ಲೆಟ್ ಸಿಗಲ್ಲ ಅಂತ 0 ಅಂದರೆ ಇಟ್ ಈಸ್ ರಾಂಗ್. ಓನ್ಲಿ 1 ಅಂತ ಹೇಳ್ತಾನೆ. ನೋಡೋಣ, ಈಗ ಇದು ಒಂದೇನ ಇರೋದು ಅಥವಾ ಬೇರೆ ಯಾವುದಾದ್ರೂ ಸಿಗುತ್ತಾ ಅಂತಂದರೆ ಬೇರೆ ಸಿಗುತ್ತೆ. ಯಾಕಂದರೆ ಎ ಈಕ್ವಲ್ ಟು 0 ತೊಗೊಂಡು ಸಪೋಸ್ ಬಿ ಈಕ್ವಲ್ ಟು 2, ಸಿ ಈಕ್ವಲ್ ಟು -2 ಅಂತ ತೊಗೊಂಡ್ರೆ ಅದು ಮತ್ತೊಂದು ಟ್ರಿಪ್ಲೆಟ್ ಆಯಿತು. ಓನ್ಲಿ 1 ಅಂತ ಹೇಳಿದ್ದ ಇದು ಕೂಡ ಈಗ ರಾಂಗ್ ಆಯಿತು. ಮೇ ಬಿ 2 ಇರ್ಬೋದು ಅಥವಾ ಮೋರ್ ದ್ಯಾನ್ 2 ಇರ್ಬೋದು. ಇವೆರಡನ್ನು ಬಿಟ್ಟರೆ ಈ ಎರಡನೇ ಟ್ರಿಪ್ಲೆಟ್ ಯಾವುದು, 0, 2, -2. ಇವೆರಡೇ ಆಗೋದಾದರೆ ಇದಾಗ್ತದೆ ಆನ್ಸರ್. ಇನ್ನು ಒಂದೇ ಒಂದು ಸಿಕ್ತು ನಮಗೆ ಅಂತಂದರೆ ಆಪ್ಷನ್ 4 ಆಗ್ತದೆ. ಸೇಮ್ ಪ್ರಾಸೆಸ್ನ ಕಂಟಿನ್ಯೂ ಮಾಡಿದ್ರೆ ಎ ಈಕ್ವಲ್ ಟು 0 ತಗೊಂಡು ಬಿ ಈಕ್ವಲ್ ಟು ಇಲ್ಲಿ 3 ತಗೊಳ್ರಿ, ಇಲ್ಲಿ -3 ತಗೊಳ್ರಿ, ಮತ್ತೊಂದು ಟ್ರಿಪ್ಲೆಟ್ ಸಿಕ್ತು ನಮಗೆ. ಇದೇ ಕಂಡೀಷನ್ನೇ ಹೋಲ್ಡ್ ಮಾಡೋ ಥರ. ಸೊ ಆಪ್ಷನ್ 3 ಈಸ್ ಆಲ್ಸೋ ರಾಂಗ್, ಆಪ್ಷನ್ 4 ಈಸ್ ಕರೆಕ್ಟ್. ನೋಡಿರಿ, ಇಲ್ಲಿ ನೀವು ಕ್ವಶನ್ ಕೇಳ್ಬೋದು, ಇಲ್ಲಿ 0, 0ನೇ ಯಾಕೆ ತೊಗೊಂಡ್ರಿ ಅಂತೇಳಿ. ಜಸ್ಟ್ ಒಂದು ಗೆಸ್, ಒಂದು ಅಬ್ಸರ್ವೇಷನ್ ಅಷ್ಟೇ. ನೀವು 0, 0 ಬದಲಿಗೆ ಬೇರೆ ವ್ಯಾಲ್ಯೂ ತಗೊಂಡು ಕೂಡ ಈ ರೀತಿ ಟ್ರಿಪ್ಲೆಟ್ಗಳನ್ನ ಜನರೇಟ್ ಮಾಡೋಕ್ಕೆ ಟ್ರೈ ಮಾಡಬಹುದು. ಮೇ ಬಿ ಅದು ವರ್ಕ್ ಆದರೂ ಆಗಬಹುದು. ಸೊ ನೀವು ಅದನ್ನು ಟ್ರೈ ಮಾಡಿ. ಬೇರೆ ವ್ಯಾಲ್ಯೂ 1, 1 ತೊಗೊಂಡು ಟ್ರೈ ಮಾಡಿ, ಅಥವಾ 2, 2 ತೊಗೊಂಡು ಟ್ರೈ ಮಾಡಿ. ಬೇರೆ ಆಗಲಿಲ್ಲ ಅಂತಂದರೆ ಒಂದು ರೀತಿ ಏನಾಗ್ತದೆ ಅಂತಂದರೆ 0ಗೆ ಇದು ಒಂದು ಕೌಂಟರ್ ಎಕ್ಸಾಂಪಲ್. 0 ತಗೊಂಡ್ರೆ ಈ ಒಂದು ಕ್ವಶನ್ನು ಸಾಲ್ವ್ ಆಗುತ್ತೆ ಅನ್ನೋದಕ್ಕೆ ಒಂದು ಕೌಂಟರ್ ಎಕ್ಸಾಂಪಲ್ ಆಗ್ತದೆ. ಹಾಗಾಗಿ ನೀವು ಅದನ್ನು ಟ್ರೈ ಮಾಡ್ಬೋದು. ಇದಕ್ಕೆ ಆಪ್ಷನ್ 4 ಕರೆಕ್ಟ್.